ನೀವು ಈ ಗೂಗಲ್ ಪೇ ಆ್ಯಪಲ್ಲಿ ಇದು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಮಾತ್ರ ಡೆಫಿನೆಟಾಗಿ ನಿಮ್ಮ ದುಡ್ಡು ಕಟ್ಟೋಗೋ ಅವಕಾಶ ಜಾಸ್ತಿ ಇರ್ತೈತೆ. ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಗೂಗಲ್ ಪೇ ಆ್ಯಪಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಸಪೋಸ್ ನೀವು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಮಾತ್ರ ಡೆಫಿನೆಟಾಗಿ ನಿಮ್ಮ ಅಕೌಂಟ್ನಿಂದ ದುಡ್ಡು ಕಟ್ಟಾಗೋ ಅವಕಾಶ ಜಾಸ್ತಿ ಇರ್ತೈತೆ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 20 ಲೈಕ್ಸನ್ನು ಬರ್ತಾವಂತ ನಾನು ಅನ್ಕೊತಾ ಇದ್ದೀನಿ. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ UPI ಆಟೋಮೆಟಿಕ್ ಪೇಮೆಂಟ್ ಅಂದರೆ ಏನಂತ ಒಂದು ನಿಮಿಷದಲ್ಲಿ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪೋಸ್ ನೀವು ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ತಗೊಬೇಕು ಅನ್ಕೊತಾ ಇದ್ದೀರಾ, ಒಂದು 3 ತಿಂಗಳ ಸಬ್ಸ್ಕ್ರಿಪ್ಷನ್ 149 ಇಕ್ಬಿಟ್ಟು ತಗೊಳ್ಬೇಕು ಅನ್ಕೊತಾ ಇದ್ದೀರಾ, ನೀವು ಹಾಟ್ಸ್ಟಾರ್ ಆ್ಯಪ್ ಓಪನ್ ಮಾಡಿ 149 ರೂಪೀಸ್ ಪ್ಲಾನ್ ಸೆಲೆಕ್ಟ್ ಮಾಡಿದ್ದೀರಾ. ಪೇಮೆಂಟ್ ಸೆಕ್ಷನಲ್ಲಿ ನೀವು ಗೂಗಲ್ ಪೇ ಸೆಲೆಕ್ಟ್ ಮಾಡಿದ್ದೀರಾ. ಸೆಲೆಕ್ಟ್ ಮಾಡಿದ ಮೇಲೆ ನೀವು ಪೇಮೆಂಟ್ ಮಾಡಿದ್ದೀರಾ. ಸಬ್ಸ್ಕ್ರಿಪ್ಷನ್ 3 ಮಂತ್ಸ್ ತಗೊಂಡಿದ್ದೀರಾ. ನೀವೇನು ಅನ್ಕೊಂತೀರಾ? 3 ಮಂತ್ಸ್ಗೆ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅಷ್ಟೇ ಅನ್ಕೊಂತೀರಾ. ಇಲ್ಲಿ ನೀವು ಪೇಮೆಂಟ್ ಮಾಡುವಾಗ UPI ಆಟೋಮೆಟಿಕ್ ಪೇಮೆಂಟ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೆಲೆಕ್ಟ್ ಮಾಡಿದ್ರೆ ಏನಾಗ್ತದೆ ಅಂದರೆ ಎವ್ರಿ 3 ಮಂತ್ಸ್ ನಿಮ್ಮ ಅಕೌಂಟ್ನಿಂದ 149 ರೂಪೀಸ್ ಕಟ್ ಆಗ್ತಾನೇ ಇರ್ತವೆ. ಜಾಸ್ತಿ ಜನಕ್ಕೆ ಈ ವಿಷಯನೇ ಗೊತ್ತಾಗಲ್ಲ. ಮೆಸೇಜ್ಗಳು ಬಂದಿಲ್ಲ ಅಂದರೆ ಮಾತ್ರ ಡೆಫಿನೆಟ್ ಆಗಿ ಈ ವಿಷಯ ನಿಮಗೆ ಗೊತ್ತಾಗೋ ವಿಷಯನೇ ಅಲ್ಲ ಡೆಫಿನೆಟ್ ಆಗಿ. ಯಾಕಂದರೆ ಅವು ಕಟ್ ಆಗ್ತಾನೇ ಇರ್ತವೆ, 3 ತಿಂಗಳಿಗೊಂದ್ಸಲ ಕಟ್ ಆಗ್ತಾನೆ ಇರ್ತವೆ. ಈ ಹಾಟ್ಸ್ಟಾರ್ ಅಂತಾನೆ ಅಲ್ಲ, ನೀವು ಯಾವ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು ಅಂದರೆ ಪ್ರೈಮ್ ಆಗ್ಬೋದು, ನೆಟ್ಫ್ಲಿಕ್ಸ್ ಆಗ್ಬೋದು, ಈ ಥರ ಯಾವ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು ನೀವು ಪೇಮೆಂಟ್ ಸೆಕ್ಷನಲ್ಲಿ ಈ ಥರ ಆ್ಯಡ್ ಮಾಡಿದರೆ ಡೆಫಿನೆಟ್ ಆಗಿ ನಿಮ್ಮ ದುಡ್ಡು ಕಟ್ಟಾಗೋ ಅವಕಾಶ ಇರ್ತೈತೆ ಡೆಫಿನೆಟ್ ಆಗಿ. ಅದಕ್ಕೆ ನೀವು ಚೆಕ್ ಮಾಡ್ಕೊಳೋದು ಒಳ್ಳೆಯದು. ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಗೆ ಚೆಕ್ ಮಾಡ್ಕೊಬೇಕು, ಹೇಗೆ ಕ್ಯಾನ್ಸಲ್ ಮಾಡಬೇಕಂತ ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿ ಡೆಫಿನೆಟ್ ಆಗಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 20 ಲೈಕ್ಸನ್ನು ಬರ್ತಾವಂತ ನಾನು ಅನ್ಕೊತಾ ಇದ್ದೀನಿ. ಇವಾಗ ನಾನು ಕ್ಲಿಯರಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ತೋರಿಸ್ತೀನಿ. ಅದಕ್ಕೆ ನೀವು ಫಸ್ಟು ಗೂಗಲ್ ಪೇ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ನೀವು ನೋಡ್ಬೋದು ಪ್ರೊಫೈಲ್ ಸಿಂಬಲ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ಆ ಆಟೋ ಪೇ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೇಲೆ 3 ಆಪ್ಷನ್ಸ್ ಬರ್ತವೆ. ಅಲ್ಲಿ ಲೈವ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ನೋಡ್ಬೋದು. ಆ ಲೈವ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ, ಆಟೋ ಪೇ ಸೇಲ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಅಂತ ಅಲ್ಲಿ ಕ್ಲಿಯರಾಗಿ ತೋರಿಸ್ತವೆ. ನನಗೆ ನೀವು ನೋಡ್ಬೋದು, ನನಗಾದರೆ ಒಂದೈತೆ. ಆ ವಿಡಿಯೋದಲ್ಲಿ ತೋರಿಸೋ ಪ್ರಾಸೆಸ್ನಿಂದ ನೀವು ಡೆಫಿನೆಟ್ ಆಗಿ ಒಂದೊಂದು ಡಿಲೀಟ್ ಮಾಡ್ಕೊಬೋದು, ಒಂದಕ್ಕಿಂತ ಸಪೋಸ್ ಜಾಸ್ತಿ ಇದ್ದರೆ ಮಾತ್ರ. ನಾನು ಇವಾಗ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ಹೇಗೆ ಡಿಲೀಟ್ ಮಾಡಬೇಕಂತ. ಫಸ್ಟ್ ನೀವು ಆ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು, ನೆಕ್ಸ್ಟ್ ಪೇಜಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಕ್ಯಾನ್ಸಲ್ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಕ್ಯಾನ್ಸಲ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾನ್ಸಲ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ತಿರ್ಗಾ ಎಸ್ ಕ್ಯಾನ್ಸಲ್ ಆಟೋ ಪೇ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು UPI ಪಿನ್ ಎಂಟರ್ ಮಾಡಬೇಕು. ಕನ್ಫರ್ಮ್ ಆಗಿ UPI ಪಿನ್ ಎಂಟರ್ ಮಾಡಬೇಕು. ನೀವು ಡಿಲೀಟ್ ಮಾಡುವಾಗ ಕನ್ಫರ್ಮ್ ಆಗಿ UPI ಪಿನ್ ಎಂಟರ್ ಮಾಡಬೇಕು. UPI ಪಿನ್ ಎಂಟರ್ ಮಾಡಿದ ಮೇಲೆ ಈ ಥರ ಕ್ಯಾನ್ಸಲಿಂಗ್ ಆಟೋ ಪೇ ಅಂತ ಬರ್ತೈತೆ. ಆಮೇಲೆ ಲಾಸ್ಟಲ್ಲಿ ಆಟೋ ಪೇ ಕ್ಯಾನ್ಸಲ್ಡ್ ಅಂತ ಬರ್ತೈತೆ. ಈ ಥರ ಬಂದರೆ ನಿಮ್ಮದು ಆಟೋ ಪೇ ಕ್ಯಾನ್ಸಲ್ ಆಗ್ತೈತೆ. ಈ ಥರ ನೀವು ಒಂದಕ್ಕಿಂತ ಜಾಸ್ತಿ ಇದ್ದರೆ ಈ ಥರನೇ ಸೇಮ್ ಪ್ರಾಸೆಸಲ್ಲಿ ನೀವು ಈಸಿಯಾಗಿ ಒಂದೊಂದು ಡಿಲೀಟ್ ಮಾಡ್ಕೊಬೋದು. ಅಲ್ಲಿ ಲೈವಲ್ಲಿ ಪೆಂಡಿಂಗಲ್ಲಿ ಏನಿಲ್ಲ ಅಂದರೆ ಈ ಆಟೋ ಪೇಸ್ ಏನಿಲ್ಲ ಅಂತ ಅರ್ಥ. ಹಾಗೆ ಅಲ್ಲಿ ಕಂಪ್ಲೀಟ್ ಅಂತ ಒಂದು ಆಪ್ಷನ್ ಇರ್ತೈತೆ, ಕಂಪ್ಲೀಟೆಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನೇನು ಡಿಲೀಟ್ ಮಾಡಿದ್ರೆ ಏನೇನು ಕಂಪ್ಲೀಟ್ ಆಗಿದಾವೆ ಅಂತ ಅಲ್ಲಿ ಕ್ಲಿಯರಾಗಿ ತೋರಿಸ್ತವೆ. ಇಲ್ಲಿ ಲೈವಲ್ಲಿ ಪೆಂಡಿಂಗಲ್ಲಿ ಏನಿಲ್ಲ ಅಂದರೆ ಮಾತ್ರ ಏನು ಆಟೋ ಪೇಸ್ ಆ್ಯಕ್ಟಿವಲ್ಲಿ ಪ್ರೆಸೆಂಟ್ ಇಲ್ಲ ಅಂತ ಅರ್ಥ. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ. ಈ ವಿಡಿಯೋನಿಂದ ನಾನು ನಿಮಗೆ ಈ ಗೂಗಲ್ ಪೇ ಆ್ಯಪಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ನ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಇನ್ಫಾರ್ಮೇಷನ್ ವಿಡಿಯೋ, ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.